ಹಲೋ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಗೈಸ್, ಫಸ್ಟು ಒಂದು ಸ್ವಲ್ಪ ವ್ಯೂ ಚೆಕ್ ಮಾಡಿ ಗೈಸ್, ಯಾವ ಥರ ಇದೆ ಅಂತ. ಇಲ್ಲಿ ವ್ಯೂ ನೋಡಿ ಗೈಸ್, ಜಸ್ಟ್ ಈ ವ್ಯೂ ಗೈಸ್. ನಿನ್ನೆಯಿಂದ ಮಡಿಕೇರಿಯಲ್ಲಿ ಮಾತ್ರ ಸಕ್ಕತ್ತಾಗಿದೆ ವೆದರ್ ಮಾತ್ರ. ಫುಲ್ಲು ಮಾನ್ಸೂನ್ ವೈಬು, ತುಂಬಾ ಸಕ್ಕತ್ತಾಗಿದೆ ನಿನ್ನೆಯಿಂದ. ಫಸ್ಟು ಇವಾಗ ನಾವು ಮಾಡಿರೋ ಅಂಥ ರೂಮು ಮಡಿಕೇರಿಯಲ್ಲಿ ಯಾವ ಥರ ಇದೆ ಅಂತ ತೋರಿಸ್ತೀನಿ. ನಾನು ಏನು ನೋಡ್ತೀನೋ ಅದನ್ನು ನಿಮಗೆ ತೋರಿಸ್ತೀನಿ. ವೆದರ್ ಮಾತ್ರ ಸಕ್ಕತ್ತಾಗಿದೆ ಗೈಸ್. ನಿನ್ನೆಯಿಂದ ಇದೇ ಥರ ಇದೆ ವೆದರು. ನಿನ್ನೆ ಸಂಜೆ 4 ಗಂಟೆಗೆ ಮಾತ್ರ ಮೋಡ ಮಕ್ಕಕ್ಕೆ ಬಂದು ಹೊಡಿಯೋ ಥರ ಆಯಿತು. ಎಷ್ಟು ಸಕ್ಕತ್ತಾಗಿತ್ತು ಅಂದರೆ ನಿನ್ನೆ ಸಂಜೆ ಮಾತ್ರ ತುಂಬಾ ಸಕ್ಕತ್ತಾಗಿತ್ತು. ಮೋಡ ಎಲ್ಲ ಹಂಗಂಗೆ ಪಾಸ್ ಆಗ್ತಾ ಇತ್ತು, ಅದು ಹಂಗೆ ಕಣ್ಣಿಂದ ನೋಡಿ ಸಕ್ಕತ್ತಾಗಿತ್ತು. ಇವತ್ತು ಬೆಳಿಗ್ಗೆ ಇನ್ನು ಟೈಮು 6:20 ಟೈಮ್. ಇವಾಗ ನಾವು ಮಾಡಿರೋಂಥ ರೂಮು ಇದೆ ನೋಡ್ರಿ. ಮಡಿಕೇರಿಗೆ ನಾನು ಒಬ್ಬನೇ ಬಂದಿಲ್ಲ, ನನ್ನ ಜೊತೆಗೆ ನನ್ನ ಫ್ರೆಂಡ್ಗೂ ಒಬ್ಬಂಗೆ ಕರ್ಕೊಂಬಂದಿದ್ದೀನಿ. ತೋರಿಸ್ತೀನಿ ನೋಡ್ರಿ ಗೈಸ್. ನಮ್ಮ ರೂಮು ನೋಡ್ಬೋದು ನೀವು, ಈ ಥರ ಇದೆ. ಏನು ತೋರಿಸೋ ಅಂಥ ರೂಮೇನೂ ಅಲ್ಲ ಇದು, ಆದ್ರೂ ಯಾವ ರೂಮ್ ತೊಗೊಂಡಿದ್ದೀವಿ ಅಂತ ತೋರಿಸ್ಬೇಕಲ್ಲ. ಏನು ವೈಟ್ ಶರ್ಟ್ ಹಾಕ್ಕೊಂಡು ಇಲ್ಲಿ ವೈಟ್ ಶರ್ಟು ಸಫೇದ್ ಕಪಡ ಕೋಟಿ ದುಡ್ಡನ್ನ ಪುಟ್ಕೋಸ್ಕರ ಇಟ್ಕೊಂಡು ಆಡ್ತಾ ಇದ್ವಿ ವಂಶನ ನಮ್ದು. ಆಯ್ತು, ಆಮೇಲೆ ಗೈಸ್, ಇವಾಗ ಇಲ್ಲಿ ಟಿಕೆಟ್ ತೊಗೊಳ್ತಾ ಇದ್ದೀವಿ. ಹಿಂಗೇನಾ? ಒಬ್ರಿಗೆ 50? ಗಾಡಿನೇ ನಿಲ್ಲಿಸ್ಬಿಡೋಣ. 50 ರೂಪೀಸ್ ಅಲ್ಲ ಒಬ್ರಿಗೆ? ಗಾಡಿಗೆ 15. ಅಣ್ಣ, ಇದು ಎಷ್ಟು ಕಿಲೋಮೀಟ್ರ್ ಇದೆ? ಫುಲ್ಲು 3.5 ಕಿಲೋಮೀಟ್ರು. ಜೀಪಲ್ಲಿ ಹೋದವ್ರು ಎಲ್ಲರೂ. ಆದರೆ ನಮ್ಮ ಮೆಂಟಾರ್ಕು ಕ್ಯಾಮ್ರಾ ಒಂದು ಇದ್ದಿದ್ರೆ ವೈಡ್ ಆ್ಯಂಗಲ್ಲು ಸಕ್ಕದಾಗಿ ವ್ಯೂ ಕಾಣಿಸೋದು. ಫೋನಲ್ಲಿ ಅಷ್ಟೊಂದು ವೈಡ್ ಆ್ಯಂಗಲ್ ಕಾಣಿಸಲ್ಲ. ವಾವ್ ಗೈಸ್, ಜಸ್ಟ್ ಲುಕ್ ಅಟ್ ದಿ ವ್ಯೂ. 360 ಡಿಗ್ರಿ ನೋಡ್ರಿ ಒಂದ್ಸಲ ಯಾವ ಥರ ಇದೆ ಅಂತ ವ್ಯೂ. ಎಷ್ಟು ಸಕ್ಕತ್ತಾಗಿದೆ ನೋಡಿ ಗೈಸ್. ಮುಂದೆ ಏನಿರ್ಬೋದು, ತಿರ್ಗಾ ವಾಪಸ್ ಬರೋಕ್ಕೆ ಹೆವಿ ಕಷ್ಟ ಆಗೋದೈತಿ ಈ ರೋಡಲ್ಲಿ ಮಾತ್ರ. ಹೆಂಗನ್ನಿಸ್ತು ನಿಮಗೆ ಇವಾಗ ಗಾಡಿಯಲ್ಲಿ ನಾವು ಅಪ್ಲೋಡ್ ಮಾಡ್ಕೊಂಡು ಹೋಗ್ತಿದ್ದೀವಿ? ಚೆನ್ನಾಗಿತ್ತು.
ಏನು ಹಿಂದೆ ಕುತ್ಕೊಂಡು ಬರೀ ಮಜಾ ತಗೊಂಡಿದ್ದು ಅಷ್ಟೇ ಅಲ್ಲ, ಫುಲ್ಲು ಮೇಲೆ ಕರ್ಕೊಂಡು ಬಂದಿದ್ದೀನಿ ನಿಮಗೆ. ಫುಲ್ಲು ಮೇಲೆ ಇದ್ದೀನಿ ನಾವು ಇವಾಗ. ಏನಿದೆ ಇದಕ್ಕಿಂದು ಇದೆ ವ್ಯೂ ಪಾಯಿಂಟ್. ವಾವ್ ಗೈಸ್, ಇದನ್ನ ಹೇಳಕ್ಕಾಗಲ್ಲ, ಆ ಥರ ಎಕ್ಸ್ಪೀರಿಯನ್ಸ್ ಮಾತ್ರ. ಫುಲ್ಲು ಮೈಂಡ್ ಫ್ರೆಶ್ ಆಗಿಬಿಡ್ತಿದೆ. ಮಡಿಕೇರಿಗೆ ಮಾನ್ಸೂನ್ ಅಂತಂದ್ರೆ ಮೈಂಡ್ ಫ್ರೆಶ್ ಆಗೋಗ್ಬಿಡ್ತೈತೆ. ಮೈಂಡಲ್ಲಿ ಇಷ್ಟೇ ಸ್ಟ್ರೆಸ್ ಇದ್ರೂ ಎಲ್ಲ ಮರ್ತೋಗ್ಬಿಡ್ತೀರ. ನೆಕ್ಸ್ಟ್ ಲೆವೆಲ್ಲು ಅಲ್ಟಿಮೇಟ್ ಅಂತ ಹೇಳ್ಬೋದು ಗೈಸ್. ಸಕ್ಕತ್ತಾಗಿದೆ ಗೈಸ್, ರಿಯಲಿ ಗೈಸ್. ಸೂಪರ್. ಬಟ್ಟೆ ಎಲ್ಲ ಫುಲ್ಲು ನೆಂದೋಯ್ತು. ಫೋನು ಫುಲ್ಲು ನಿಂತೋಯ್ತು. ಫೋನು ವಾಟರ್ ಪ್ರೂಫ್ ಇಲ್ಲ. ಅದು ಏನಾದಿತ್ತು ಅದು ಗೊತ್ತಿಲ್ಲ. ಆಯಿತು ಗೈಸ್, ಹಂಡಲ್ಪಟ್ಟಿ ವ್ಯೂ ಫುಲ್ಲು ತೋರಿಸಿದ್ದೀನಿ ಅಂತ ಅಂದ್ಕೊಂತೀನಿ. ಗೈಸ್, ರೈಟ್ ಸೈಡ್ ಹೋದರೆ ಮಂಡಲ್ಪಟ್ಟಿ, ಲೆಫ್ಟ್ ಸೈಡ್ ಹೋದರೆ ಅಬ್ಬೆ ವಾಟರ್ ಫಾಲ್ಸ್. ಈಗ ಅಬ್ಬೆ ವಾಟರ್ ಫಾಲ್ಸ್ ಕಡೆ ಹೋಗೋಣ ಬನ್ನಿ. ಫೈನಲಿ ಗೈಸ್, ಅಬ್ಬೆ ವಾಟರ್ ಫಾಲ್ಸ್ ಹತ್ರ ರೀಚ್ ಆಗಿದ್ದೀವಿ. ಇನ್ನೇನು ಜಿಪ್ಲೈನ್ ಕೇಳ್ತಾನೆ. ಎಷ್ಟಂತೆ? 500. ಹೋಗೋಣ, ಹೋಗ್ಬಿಡಣ ಬರೋ. ಬೇಕೆ ನಿಂಗೆ ನೋಡೋದ್ರೆ ಭಯ ಆತೈತಲ್ಲ. ಗೈಸ್, ಇಲ್ಲಿಂದ ನೋಡಿ ಗೈಸ್, ಇಲ್ಲಿ ತನಕ ಅಂತ ಅಲ್ಲಿಗೆ ನೋಡು. ಅಲ್ಲಿ ಬರ್ತಾವ್ರೆ ತಾನೆ. ಅವನು ಬಂದರು ಬರ್ತಾರೆ ಯಾರೋ. ಏನೋ ಮಗ ಅದು. ಇವಾಗ ಅಬ್ಬೆ ವಾಟರ್ ಫಾಲ್ಸ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ಎಷ್ಟು ಅಲ್ಲಿ ಕೊಟ್ಟಿದ್ದು ಟಿಕೆಟು? ಪಾರ್ಕಿಂಗ್ 20. ಪಾರ್ಕಿಂಗು 20 ರೂಪಾಯಿ, ಗಾಡಿ ಪಾರ್ಕಿಂಗು. ಇವಾಗ ಅಲ್ಲಿ ತಿರ್ಗಾ ಏನೋ ತಗೊಬೇಕೇನೋ ಗೊತ್ತಿಲ್ಲ. ಎಂಟ್ರಿ ಅಲ್ಲೋ ಅಲ್ಲಿ ಮುಂದೆ 20 ರೂಪಾಯಿ ತಾನೆ, ಒಬ್ರಿಗೆ 10 ರೂಪಾಯಿ. Guys, this is the view of Abbe Waterfalls in Coorg, Madikeri. ಡೇ 2 ಇವತ್ತು ಮಲ್ಲಳ್ಳಿ ವಾಟರ್ ಫಾಲ್ಸ್ ಮತ್ತೆ ಗೋಲ್ಡನ್ ಟೆಂಪಲ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಜಸ್ಟ್ ಲುಕ್ ಅಟ್ ದಿ ವ್ಯೂ ಗೈಸ್.
ಇವಾಗ ವೆದರ್ ಚೆನ್ನಾಗಿತ್ತು, ಇವಾಗ ಇದ್ದಕ್ಕಿದ್ದಂಗೆ ತಿರ್ಗಾ ಮಳೆ ಸ್ಟಾರ್ಟ್ ಆಗಿದೆ ನೋಡಿ. ಇಲ್ಲೊಂದು ಸಿಟಿ ಇದೆ ನೋಡಿ ಗಾಯ್ಸ್, ಇದು ನಾನ್ ವೆಜ್ ಜಾಸ್ತಿ ಇರೋದು ಇಲ್ಲಿ. ವೆಜ್ ಹೋಟ್ಲು ಕಡಿಮೆ ಆಯ್ತು ಮಡಿಕೇರಿಯಲ್ಲಿ, ನಾನ್ ವೆಜ್ ಜಾಸ್ತಿ ಐತೆ. ಯಾಕೆ ಎಲ್ಲಿ ಆರೆಂಜ್ ನೋಡ್ರಿ, ನಿಮ್ಗೆ ಈ ಥರ ವಾಟರ್ ಫಾಲ್ಸ್ಗಳು ಅಲ್ಲಲ್ಲಿ ಕಾಣಿಸ್ತಾ ಇರುತ್ತೆ. ಇದು ನಾರ್ಮಲ್, ಇದು ಮಡಿಕೇರಿ ಸೈಡಲ್ಲೆಲ್ಲ ವಾಟರ್ ಫಾಲ್ಸ್ ಅಲ್ಲಲ್ಲಿ ಹರಿತಾನೆ ಇರುತ್ತೆ. ಏನಾಯ್ತು ಅಲ್ಲಿ ಅದು ಬಿಟ್ರೆ ಹಳ್ಳನೇನೋ, ಇದು ಬಿಟ್ರೆ ಒಂದ್ಸಲ ಯೋಚನೆ ಮಾಡು. ಕೇಳಕ್ಕೆ ಎಲ್ಲಿ, ಅಲ್ಲಿ ಫುಲ್ಲು ಪಾತಾಳ ಐತೆ ಕೆಳಗಡೆ ಕೇಳಕ್ಕೆ. ಅಲ್ಲೇ ಮನೆ ಐತಾ ಅಲ್ಲಿ ನೋಡಿ ಗಾಯ್ಸ್. ಇವನು ರೈನ್ ಕೋಟ್ ಎಲ್ಲ ಅರ್ಧ ಹಾಕೊಂಡೇ ಬಿಟ್ಟವನು ಇವನು. ಇದ್ ಕಡೆನೇ ಐತೆ ನೋಡು. ಏನು ಎಳ್ಳಿಕಾಯಿ ಏಯ್ ಏನು ಹಾಂ ಫುಲ್ಲುಳಿ ಅಪ್ಪ ಏನೋ ಇದು. ಕುತ್ಕೋ ಬೇಡ ಅಪ್ಪ. ನಿಂಬೆಹಣ್ಣು ತಿನ್ನಂಗೆ ಆಗೋಯ್ತಲ್ಲ. ಹ್ಞೂ, ನಾವು ಟಿಫನ್ ತಿಂದಿಲ್ಲ, ನಮ್ಗಿರಕ್ಕೆ ಆಗ್ತಾ ಇಲ್ಲ. ಏನು ಸಿಕ್ಕಿದ್ರು ಬಿಡಲ್ಲ ನಾವಿವಾಗ. ನೀರು ಹರಿತಾ ಇರೋದ. ಏನೋ ಎಷ್ಟು ಕೆಳಗಡೆ ಐತೆ ಅದು. ಅವ ನೀರು ಹರಿತಾ ಇರೋ ತಾನೇ ಅದು. ಕೆಳಗಡೆ ಈ ಥರನೇ ಹಾಕತ್ ತಾನೇ ಅದು. ಈ ಥರನೇ ಹಾಕೋದು ಅದು. ಕಂಟ್ರೋಲ್ ಸಿಕ್ಕಿಲ್ಲ ಅಲ್ಲಿ. ಕಂಟ್ರೋಲ್ ಸಿಕ್ಕಿಲ್ಲ ನೋಡಿ. ಈ ಥರ ಇರುತ್ತೆ ವೆದರ್, ನಿಮಿಷಕ್ಕೂ ಚೇಂಜ್ ಆಗ್ತಾನೆ ಇರುತ್ತೆ. ಈಗ ಫುಲ್ಲು ಫಾಗು, ಮುಂದೆ ಇನ್ನೂ ಫಾಗ್ ಇರುತ್ತಂತ ಅಂದ್ಕೊಳ್ತೀನಿ. ಗೈಸ್, ಯಾವ ವಾಟರ್ ಫಾಲ್ಸು ಏನು ಅಂತ ಗೊತ್ತಿಲ್ಲ, ಆದರೆ ನೋಡೋಕೆ ವ್ಯೂ ಮಾತ್ರ ಸಕ್ಕತ್ತಾಗಿದೆ. ನೋಡ್ಕೊಳ್ಳಿ ನೀವೊಂದ್ಸಲ. ಫೈನಲಿ ಗಾಯ್ಸ್, ಮಳ್ಳಳ್ಳಿ ವಾಟರ್ ಫಾಲ್ಸ್ಗೆ ರೀಚ್ ಆಗಿದ್ದೀವಿ ಇವಾಗ.
ಮಳೆ ಇರಲಿಲ್ಲ, ಒಂದು ಸ್ವಲ್ಪನೂ ಆಗಿರಲಿಲ್ಲ. ಇವಾಗ ಇದ್ದಕ್ಕಿದ್ದಂಗೆ ಫುಲ್ಲು ವೆದರ್ ಚೇಂಜ್ ಆಗೋಯ್ತು. ನೋಡಿ ಯಾವ ಥರ ಇದೆ ಅಂತ ಒಂದ್ಸಲ ನೀವು. ಎಷ್ಟು ಪ್ಲಾಸ್ಟಿಕ್ ಇದ್ದಾರೆ. ವ್ಯೂ ನೋಡಿ ಗೈಸ್, ಬರೀ ವಾಟರ್ ಫಾಲ್ಸ್ ವ್ಯೂ ನೋಡಿ. ಹೋಗೋಣ. ಗೈಸ್ ಜಾಸ್ತಿ ಹೋಗ್ತಿರೋಕ್ಕಾಗಲ್ಲ ಇಲ್ಲಿ. ಇಲ್ಲಿಂದ ಏನೋ ಅಷ್ಟೊಂದು ವ್ಯೂ ಏನೋ ಕಾಣಿಸ್ತಾ ಇಲ್ಲ. ನೀರೊಂದು ಫೋರ್ಸ್ ಆಗಿ ಬರ್ತಾ ಇದೆ. ಅಲ್ಲಿಂದ ನೋಡಿದ್ರೆ ಸಕ್ಕದಾಗೈತೆ ವ್ಯೂ ನೋಡೋಕ್ಕೆ. Look at this view, guys. ಇದೆ ಮಲ್ಲಳ್ಳಿ ವಾಟರ್ ಫಾಲ್ಸು. ಇವಾಗ ಇಲ್ಲಿಂದ ಹೋಗೋಣ. ಜಾಸ್ತಿ ಹೊತ್ತು ಇದ್ದಷ್ಟು ಸುಮ್ಮನೆ ನಮಗೆ ಪ್ರಾಬ್ಲಮ್ಮು. ಆಲ್ರೆಡಿ ನಮ್ಮ ಕೈಗಳೆಲ್ಲ ನೋಡ್ರಿ ಯಾವ ಥರ ಆಗೋಗ್ಬಿಟ್ಟಿದೆ. ಬೆಳಗಿಂದ ನೆಂದು ಹಾಂ, ಇವನ್ ರೈನ್ ಕೋಟ್ ಎಲ್ಲ ಪಾಪ ಅರ್ಧೋಗೈತೆ. ಸಿಕ್ಕಾಪಟ್ಟೆ ಕಷ್ಟ ಬಿದ್ದಿದ್ದೀವಿ. ಈ ಒಂದು ವಾಟರ್ ಫಾಲ್ಸು ನಿಮ್ಮ ಎದುರು ತೋರ್ಸೋಕ್ಕೆ. ನೋಡ್ರಿ ಚಿಕ್ಕದು ವಾಟರ್ ಫಾಲ್ಸ್ ಇದೊಂದು ವಾಟರ್ ಫಾಲ್ಸ್. ಇಲ್ಲಿಂದ ನೋಡಿ ಗಾಯ್ಸ್, ಅದೇ ನೋಡ್ರಿ ಬರೀ ಯಾವ ಥರ ಹೊಡಿತಾ ಇದೆ ಅದು. ಅದೇ ಫೈನಲಿ ಗಾಯ್ಸ್, ನಾವಿವಾಗ ಮಲ್ಲಳ್ಳಿ ವಾಟರ್ ಫಾಲ್ಸಿಂದ 51 ಕಿಲೋಮೀಟರ್ ಟ್ರಾವೆಲಿಂಗ್ ಮಾಡಿಕೊಂಡು ನಾವಿವಾಗ ಗೋಲ್ಡನ್ ಟೆಂಪಲ್ಗೆ ಬಂದಿದ್ದೀವಿ. ಒಳಗಡೆ ಏನೇನಿದೆ ಪ್ರತಿಯೊಂದು ತೋರಿಸ್ತೀನಿ ನಿಮಗೆ. ಇದು ಬೈಲುಕುಪ್ಪೆಯಲ್ಲಿರುವ ನಾಮದ್ರೋಲಿಂಗ್ ಮಠ. ಜನರೆಲ್ಲ ಇದನ್ನು ಗೋಲ್ಡನ್ ಟೆಂಪಲ್ ಅಂತ ಕರೀತಾರೆ. 1963ರಲ್ಲಿ ಟಿಬೆಟ್ನಿಂದ ಭಾರತಕ್ಕೆ ಬಂದ ಪಿನೋರ್ ರಿಂಪೋಚಿ ಅನ್ನವರು ಈ ಮಠವನ್ನು ಸ್ಥಾಪಿಸಿದರು. ಇಂದು ಇದು ವಿಶ್ವದ ಅತಿ ದೊಡ್ಡ ಶಿಕ್ಷಣ ಕೇಂದ್ರಗಳಲ್ಲಿ ಒಂದಾಗಿದೆ. ಒಳಗೆ ಕಾಣುವ ಭವ್ಯವಾದ ಚಿನ್ನದ ಬಣ್ಣದ ಬುದ್ಧ ಹಾಗೂ ಗುರು ಪದ್ಮಸಂಭವರ ಮೂರ್ತಿಗಳನ್ನು ಈ ಸ್ಥಳದ ಪ್ರಮುಖ ಆಕರ್ಷಣೆಯಾಗಿದೆ. ಶಾಂತಿ, ಆಧ್ಯಾತ್ಮಿಕತೆ ಮತ್ತು ಟಿಬೆಟಿಯನ್ ಸಂಸ್ಕೃತಿಯ ಪ್ರತ್ಯೇಕವಾಗಿ ಈ ಸ್ಥಳ ವಿಶ್ವದ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತದೆ. ಸಾವಿರದ 820ರಲ್ಲಿ ಕೊಡಗಿನ 2ನೇ ಅರಸು ಲಿಂಗರಾಜೇಂದ್ರ ಅನ್ನೋರು ಈ ದೇವಾಲಯವನ್ನು ನಿರ್ಮಿಸಿದರು.
ಶಿವನಿಗೆ ಸಮರ್ಪಿತವಾಗಿರುವ ಈ ದೇವಾಲಯವು ಹಿಂದೂ ಹಾಗೂ ಇಸ್ಲಾಮಿಕ್ ವಾಸ್ತುಶೈಲಿಯ ಸುಂದರ ಸಂಯೋಜನೆಗೆ ಪ್ರಸಿದ್ಧವಾಗಿದೆ. ಒಳಗಡೆ ವಿಡಿಯೋ ರೆಕಾರ್ಡಿಂಗ್ ಏನೂ ಅಲೋವಿಲ್ಲ, ಹೊರಗಡೆಯಿಂದನೇ ತೋರಿಸ್ತೀನಿ, ನೋಡ್ಕೊಳ್ಳಿ. ಮತ್ತು ಮಡಿಕೇರಿಗೆ ಬರುವ ಪ್ರವಾಸಿಗರು ಮತ್ತು ಭಕ್ತರು ತಪ್ಪದೇ ಭೇಟಿ ನೀಡುವ ಪ್ರಮುಖ ತಾಣಗಳಲ್ಲಿ ಇದು ಕೂಡ ಒಂದಾಗಿದೆ ಅಂತ ಹೇಳ್ಬೋದು. ಇದು ಮಡಿಕೇರಿಯ ಪ್ರಸಿದ್ಧ ರಾಜ ಸೇತ್. ಈವ್ನಿಂಗ್ ಟೈಮಲ್ಲಿ ಸನ್ಸೆಟ್ ವ್ಯೂನ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಕೊಡಗಿನ ರಾಜರು ಈ ಒಂದು ಜಾಗದಲ್ಲಿ ಕೂತ್ಕೊಂಡು ಸನ್ಸೆಟ್ ವ್ಯೂನ ನೋಡಿಕೊಂಡು ಎಂಜಾಯ್ ಮಾಡ್ತಾಯಿದ್ರಂತೆ. ಆದರೆ ನಾವು ಹೋದಾಗ ಸಿಕ್ಕಾಪಟ್ಟೆ ಮಳೆ ಬೀಳ್ತಾನೆ ಇತ್ತು, ಫುಲ್ಲು ಫಾಗಿಂದ ಕವರ್ ಆಗಿತ್ತು ರಾಜ ಸೇತು. ನಮಗಂತ ವ್ಯೂ ಏನೂ ಕಾಣಿಸಿಲ್ಲ, ನಮ್ಮ ಹಣೆ ಬರ ಚೆನ್ನಾಗಿಲ್ವೇನೋ ಅಂತ ಅಂದ್ಕೊಂಡು ನಾವು ಇಲ್ಲಿಂದ ಹೊರಟ್ವಿ. ರಾಜ ಸೇತಿನ ಗಾರ್ಡನಿಂಗ್ ಬಗ್ಗೆ ಮಾತಾಡೋದಾದರೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೀವೇನ ಮಡಿಕೇರಿಗೆ ಬಂದರೆ ಈ ರಾಜ ಸೇತಿಗೆ ಈವ್ನಿಂಗ್ ಟೈಮಲ್ಲಿ ಒಂದು ಸಲ ವಿಸಿಟ್ ಮಾಡಿ. ರೋಡ್ನಲ್ಲಿ ಹೋಗೋವಾಗ ಯಾವುದೋ ಒಂದು ಬ್ರಿಡ್ಜ್ ಕಾಣಿಸ್ತು. ಅಲ್ಲಿನ ಲೋಕಲ್ಸಿಗೆ ಕೇಳಿದ್ರೆ ಕೆಳಗಡೆ ಹರಿತಾ ಇರೋ ನೀರು ಕಾವೇರಿ ನೀರು ಅಂತ ಹೇಳಿದ್ರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.